ಪ್ರಯಾಣದ ಉದ್ದಕ್ಕೂ ರಂಜನಿ ಮನಸ್ಸು ಪೂರ್ತಿ ಅಪ್ಪನ ಬಗ್ಗೆ ಇತ್ತು. ಅವರ ಆ ಸ್ಥಿತಿ ಅವಳನ್ನ ತುಂಬ ವೇದನೆಗೆ ದೂಡ್ತಿತ್ತು. ಹಠಾತ್ತನೆ ಕಾರ್ ನಿಂತಾಗ ರಂಜನಿ ಆಲೋಚನೆಗಳಿಂದ ಹೊರಬಂದ್ಲು. ಬೆಚ್ಚಬಿದ್ದು ಅವಳು ಮುಂದೆ ನೋಡಿದಾಗ ಕಂಡಿದ್ದು ಗುತ್ತೇದಾರ್ ಕುಟುಂಬದ ಮನೆ. ಒಳಗೆ ಹೋಗು, ನನಗೆ ಆಫೀಸ್ಗೆ ಹೋಗಬೇಕು, ಸ್ವಲ್ಪ ಕೆಲಸ ಅರ್ಜೆಂಟ್ ಇದೆ. ರುದ್ರನ ಮುಖಭಾವ ನೋಡಿದಾಗಲೇ ವಿಷಯ ಗಂಭೀರವಾಗಿದೆ ಅಂತ ಅವಳಿಗೆ ಅರ್ಥ ಆಯಿತು. ಅದಕ್ಕಾಗಿ ರಂಜನಿ ತಕ್ಷಣ ಕಾರ್ನಿಂದ ಕೆಳಗಿಳಿದ್ಲು. ಅವಳನ್ನು ಒಮ್ಮೆ ನೋಡಿದ ನಂತರ ರುದ್ರ ಆಫೀಸ್ಗೆ ಹೊರಟು ಹೋದ. ಅವನು ಹೋಗೋದನ್ನೇ ನೋಡ್ತಾ ನಿಂತ ರಂಜನಿ ನಂತರ ಮನೆಯೊಳಗೆ ನಡೆದ್ಲು. ಹಾಲ್ನಲ್ಲಿ ಪಾರ್ವತಮ್ಮ ಕೂತಿದ್ರು. ಎಂದಿನಂತೆ ಗಂಭೀರ ಮುಖ. ರಂಜನಿಯನ್ನು ಕಂಡ ತಕ್ಷಣ ಅದಿನ್ನೂ ಹೆಚ್ಚಾಯಿತು. ಅವಳನ್ನು ಕಂಡ ಕೂಡಲೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಸೌಮ್ಯ ಹೊರಗೆ ಬಂದರು. ಮಗಳೇ, ಅಪ್ಪನಿಗೆ ಈಗ ಹೇಗಿದೆ? ನೀನು ನೋಡಿದ್ಯಾ? ಡಾಕ್ಟರ್ ಏನು ಹೇಳಿದ್ರು? ಸೌಮ್ಯ ಜೊತೆ ಮಾತಾಡ್ತಿದ್ದ ರಂಜನಿಯನ್ನು ನೋಡಿ ಸರಸ್ವತಿ ಒಳಗಡೆ ಬಂದರು. ಈಗ ಆಪ್ರೇಷನ್ ಮುಗಿದು ರೂಮಿಗೆ ಶಿಫ್ಟ್ ಮಾಡಿದ್ದಾರೆ. ಅಮ್ಮನನ್ನು ಮತ್ತು ಅಣ್ಣನನ್ನು ಮಾತಾಡಿಸ್ತೀಯ ಮಗಳೇ? ಅವರು ಏನಂದರು? ನಿನ್ನ ಮೇಲಿರೋ ಸಿಟ್ಟು ಎಲ್ಲ ಹೋಯ್ತಾ ಅಂತ ನಿರೀಕ್ಷತೆಯಿಂದ ಕೇಳಿದ್ರು. ತನ್ನ ಆಸೆಯಿಂದ ನೋಡ್ತಿದ್ದ ಚಿಕ್ಕಮ್ಮನನ್ನು ಕಂಡು ರಂಜನಿ ಕಷ್ಟಪಟ್ಟು ಒಂದು ನಗು ಬೀರಿದ್ಲು. ಇಲ್ಲ ಚಿಕ್ಕಮ್ಮ, ಅಣ್ಣನನ್ನು ಮಾತ್ರ ಕಂಡೆ. ಅವನಿಗೆ ಇನ್ನೂ ನನ್ನ ಮೇಲೆ ತುಂಬ ಕೋಪ ಇದೆ. ರಂಜನಿ ಸಂಕಟದಿಂದ ಹೇಳಿದ್ಲು. ಅದು ಹಾಗೆ ಅಲ್ವಾ ಆಗೋದು? ನಿನ್ನೆ ಕಂಡವನ ಜೊತೆ ಮನೆಯವ್ರನ್ನೆಲ್ಲ ಬಿಟ್ಟು ಹೋದರೆ ಅವರು ಹಾಗೆ ನಡ್ಕೊಳ್ಳೋದು ಅಲ್ವಾ? ಇಲ್ಲಿ ಅವರು ಸ್ವಲ್ಪ ಮಾನವೀಯತೆ ಇರೋರು, ಆದ್ದರಿಂದ ಏನೂ ಆಗಿಲ್ಲ. ಎಲ್ಲರೂ ಹಾಗೇ ಇರ್ತಾರಾ? ರಂಜನಿಗೆ ನೋವು ಕೊಡಲೆಂದೇ ಸರಸ್ವತಿ ಹಾಗೆ ಹೇಳಿದ್ರು. ಅವರ ಮಾತಿನ ಚಾಟಿ ಏಟಿಗೆ ರಂಜನಿಯ ಕಣ್ಣುಗಳು ಮತ್ತೆ ತುಂಬಿ ಬಂದವು. ಸ್ವಂತ ಕುಟುಂಬಕ್ಕೇ ಬೇಡವಾದವಳು ನನ್ನ ಮಗನ ಜೀವನ ಹಾಳು ಮಾಡಲಿಕ್ಕೆ ಅವಳು ಬಂದಿದ್ದು. ಏನಾಗ್ತಿದೆ ಇಲ್ಲಿ? ಅಷ್ಟರಲ್ಲಿ ಗಂಭೀರವಾಗಿ ನಡೆದು ಬರ್ತಿದ್ದ ಶಂಕರ್ ಗೌಡರನ್ನು ಎಲ್ಲರೂ ಕಂಡ್ರು. ಅದು ನಾವು ತಾತನನ್ನು ಕಂಡು ತಕ್ಷಣ ಪಾರ್ವತಮ್ಮ ತಡಬಡಾಯಿಸಲು ಶುರು ಮಾಡಿದ್ರು. ಅದನ್ನು ಕಂಡ ತಾತ ಪಾರ್ವತಮ್ಮ ಮತ್ತು ಸರಸ್ವತಿಯನ್ನು ಒಮ್ಮೆ ನೋಡಿ ರಂಜನಿ ಹತ್ರ ಹೋದರು. ಮಗಳೇ, ಅಪ್ಪನಿಗೆ ಈಗ ಹೇಗಿದೆ ಅಂತ ಅವರು ವಾತ್ಸಲ್ಯದಿಂದ ವಿಚಾರಿಸಿದ್ರು. ಆಪ್ರೇಷನ್ ಮುಗಿದಿದೆ, ಈಗ ರೂಮಿಗೆ ಶಿಫ್ಟ್ ಮಾಡಿದ್ದಾರೆ. ಅವನ್ನ ನೋಡಿ ಒಂದು ನಗು ಬೀರಿ ರಂಜನಿ ಹೇಳಿದ್ಲು. ಆಗಲೂ ತಾತ ಅವಳು ತುಂಬಿದ ಕಣ್ಣುಗಳನ್ನೇ ಗಮನಿಸ್ತಿದ್ರು. ನಿನ್ನೆ ಹಾಸ್ಪಿಟಲ್ನಲ್ಲೇ ಇದೆಯಲ್ಲ, ನಿದ್ರೆ ಸರಿಯಾಗಿ ಆಗಿರಲಿಕ್ಕಿಲ್ಲ, ನೀನು ಹೋಗಿ ರೆಸ್ಟ್ ತಗೋ. ಅವರು ತುಂಬಿದ ಪ್ರೀತಿಯಿಂದ ಹೇಳಿದಾಗ ರಂಜನಿ ತಲೆ ಆಡಿಸಿ ತನ್ನ ರೂಮಿಗೆ ಹೋದ್ಲು. ಮೆಟ್ಟಿಲು ಹತ್ತಿ ಹೋಗ್ತಿದ್ದ ರಂಜನಿಯನ್ನು ಅವರು ತುಂಬ ಸಹಾನುಭೂತಿ ಮತ್ತು ವಾತ್ಸಲ್ಯದಿಂದ ನೋಡಿದ್ರು. ನಂತರ ಮೆಲ್ಲನೆ ತಮ್ಮನ್ನು ನೋಡ್ತಾ ಇದ್ದಂಥ ಸರಸ್ವತಿ ಮತ್ತು ಪಾರ್ವತಮ್ಮನ ಹತ್ರ ಹೋದರು. ನಿಮ್ಮಿಬ್ಬರಿಗೂ ಆ ಪಾಪದ ಜೀವವನ್ನು ದೂಷಿಸಿ ಸಂತೋಷ ಪಡೋದು ನಿಲ್ಲಿಸೋದಕ್ಕಾಗಲ್ವಾ? ಅವಳು ತುಂಬ ಮುಗ್ಧ ಹುಡುಗಿ, ಮನಸ್ಸು ತುಂಬ ಪ್ರೀತಿ ಮಾತ್ರ ಗೊತ್ತಿರೋಳು. ಅದಕ್ಕಾಗಿಯೇ ರುದ್ರ ಕೂಡ ಅವಳನ್ನು ಮನಸ್ಸಿನಿಂದ ಒಪ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾನೆ. ಅವರು ಸಮಾಧಾನದಿಂದ ಹೇಳಿದ ಒಂದು ಮಾತು ಕೇಳಿ ಅಷ್ಟರವರೆಗೆ ಸಿಟ್ಟು ತಡ್ಕೊಂಡಿದ್ದ ಸರಸ್ವತಿಯ ಕೋಪದ ಕಟ್ಟೆ ಒಡಿತು. ಇಲ್ಲ, ನೀವು ಸುಮ್ಮನೆ ಹೇಳ್ತಿದ್ದೀರಾ? ನನ್ನ ಮಗನಿಗೆ ಎಂದಿಗೂ ಅವಳನ್ನ ಪ್ರೀತಿಸೋದಕ್ಕೆ ಅಥವಾ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅವನ ಮನಸ್ಸು ಪೂರ್ತಿ ಅನನ್ಯ ಮಗಳೇ ಇದ್ದಾಳೆ. ಅವನು ಪ್ರೀತಿಸಿದ್ದು ಮತ್ತು ಜೊತೆಯಲ್ಲಿ ಬದುಕೋದಕ್ಕೆ ಬಯಸಿದ್ದು ಅವಳ ಜೊತೆಗೆ. ಬೇರೆಯವರಿಗಿಂತ ಚೆನ್ನಾಗಿ ನನಗದು ಗೊತ್ತು. ಅಂದು ಮೊದಲ ಬಾರಿಗೆ ಸರಸ್ವತಿ ತಾತನ ಎದುರು ಧ್ವನಿ ಎತ್ತಿದ್ರು. ಪಾರ್ವತಮ್ಮ ತುಂಬ ಅಚ್ಚರಿಯಿಂದ ಅದನ್ನು ನೋಡ್ತಾ ನಿಂತರು. ಮೊದಲ ಬಾರಿ ಹೀಗಾಗ್ತಿದೆ. ಸರಸ್ವತಿ ತನ್ನ ಮಕ್ಕಳ ವಿಷಯದಲ್ಲಿ ತುಂಬ ಸ್ವಾರ್ಥಿ ಅಂತ ಗೊತ್ತಿತ್ತು. ಆದರೆ ಅವಳು ಒಬ್ಬ ಒಳ್ಳೆಯ ಗೃಹಿಣಿ ಮತ್ತು ಸೊಸೆಯಾಗಿದ್ಲು. ತನ್ನ ಮಾವ ಮತ್ತು ಅತ್ತೆಯ ಜೊತೆ ತುಂಬ ಗೌರವದಿಂದ ನಡ್ಕೊಳ್ತಾ ಇದ್ಲು. ಆದರೆ ಇಂದು ಹಠಾತ್ತನೆ ತಾತನ ಧ್ವನಿಯಲ್ಲಿ ಮೊಳಗ್ತು. ಮೊದಲು ನೀನು ನಿನ್ನ ಮಗನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸು ಸರಸ್ವತಿ, ಆಮೇಲೆ ಮಾತಾಡು. ನೀನೊಪ್ಪಿದ್ರೂ ಬಿಟ್ಟರು ರುದ್ರನ ಮನಸ್ಸಿನಲ್ಲಿ ಅವನ ಹೆಂಡತಿ ಇದ್ದಾಳೆ. ಅವಳಿಗೆ ಅವನು ಹಕ್ಕು ಮತ್ತು ಸ್ಥಾನವನ್ನು ನೀಡಿದ್ದಾನೆ. ಅಲ್ಲಿ ಮತ್ತೊಬ್ಬ ಹೆಣ್ಣು ಈ ಜನ್ಮದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವನ ಕಣ್ಣುಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೊಂದು ವಿಷಯ, ರಂಜನಿ ನನ್ನ ಮೊಮ್ಮಗನ ಹೆಂಡತಿ.
ಈ ಮನೆ ಸೊಸೆ. ಇನ್ನು ಮುಂದೆ ಅವಳನ್ನ ಮಾತಿನಿಂದ ನೋಯಿಸೋದಕ್ಕೆ ಯಾರಾದರೂ ಪ್ರಯತ್ನಿಸಿದ್ರು ಅಂತ ನನಗೆ ತಿಳಿದ್ರೆ ಅಂತಿಮವಾಗಿ ಅವರಿಬ್ಬರನ್ನ ಎಚ್ಚರಿಸುವಂತೆ ಹೇಳಿ ತಾತ ಹೊರಗೆ ಹೋದರು. ಅವರು ಹೋದ ತಕ್ಷಣ ಪಾರ್ವತಮ್ಮ ಸರಸ್ವತಿಯತ್ತ ತಿರುಗಿದ್ರು. ಇವತ್ತಿಂದ ನೀನು ಅವರೆದುರು ಧ್ವನಿ ಎತ್ತೋದು ಕಲ್ತಿದ್ಯಾ ಅಂತ ಪಾರ್ವತಮ್ಮ ಗಂಭೀರವಾಗಿ ಕೇಳಿದಾಗ ಸರಸ್ವತಿ ತಪ್ಪು ಮಾಡಿದ ಮಗುವಿನಂತೆ ತಲೆ ತಗ್ಸಿ ನಿಂತರು. ನಿನ್ನಂತೆಯೇ ರುದ್ರನ್ ವಿಷಯದಲ್ಲಿ ನನಗೂ ಆತಂಕ ಇದೆ. ತಾತನನ್ನ ಮತ್ತು ಉಳಿದವರನ್ನ ಆ ಹುಡುಗಿ ಮಾತಿನಿಂದ ಮರಳು ಮಾಡಿದಾಳೆ. ಮೊದಲು ಅವಳ ನಿಜವಾದ ಸ್ವಭಾವವನ್ನು ಎಲ್ಲರ ಮುಂದೆ ಸಾಬೀತುಪಡಿಸ್ಬೇಕು. ಪಾರ್ವತಮ್ಮ ಹಾಗೆ ಹೇಳಿದಾಗ ಸರಸ್ವತಿಗೂ ಅದು ಸರಿ ಅನ್ನಿಸ್ತು. ಇನ್ನೊಂದು ವಿಷಯ, ಇನ್ನು ಮುಂದೆ ನಿನ್ನ ಧ್ವನಿ ನಮ್ಮ ಯಜಮಾನ್ರು ಎದುರು ಹೀಗೆ ಏರಬಾರ್ದು, ತಿಳಿತಾ? ಈಗಲೇ ಹೋಗಿ ತಾತನನ್ನ ಕಂಡು ಕ್ಷಮೆ ಕೇಳು ಅಂತ ಶಿಸ್ತಿನಿಂದ ಹೇಳಿ ಪಾರ್ವತಮ್ಮ ಒಳಗಡೆ ಹೋದರು. ಸರಸ್ವತಿಗೂ ತನ್ನ ಮಾವನ ಜೊತೆ ಹಾಗೆ ಮಾತಾಡಬಾರ್ದಿತ್ತು ಅಂತ ಅನ್ನಿಸ್ತು. ಗಂಡನ ತಂದೆ ಅಂತ ನೋಡದೆ ಸ್ವಂತ ತಂದೆಯಂತೆ ಅವರನ್ನು ಕಂಡಿದ್ಲು. ಆದರೆ ಆ ಹುಡುಗಿಯನ್ನು ಹೀಗೆ ಹೊಗಳೋದನ್ನು ಕೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ಸೊಸೆಯನ್ನು ನಾನಿಂದು ಬಯಸಿರಲಿಲ್ಲ. ಕೆಲವು ನಿರ್ಧಾರಗಳನ್ನು ಮನಸ್ಸಿನಲ್ಲೇ ಗಟ್ಟಿಗೊಳಿಸ್ಕೊಂಡು ಅವಳು ತನ್ನ ಮಾವನ ರೂಮಿಗೆ ಹೋದಳು. ತನ್ನ ರೂಮಿಗೆ ಹೋದ ತಕ್ಷಣ ರಂಜಿನಿ ಬಾತ್ರೂಮ್ಗೆ ಹೋದಳು. ಬಟ್ಟೆಯನ್ನು ಬದಲಾಯಿಸದೆ ಶವರ್ ಕೆಳಗೆ ನಿಂತಾಗ ಮನಸ್ಸಿಗೂ ಒಂದು ತಂಪು ಬಂದಂತಾಯಿತು. ಸ್ನಾನ ಮಾಡಿ ಬಟ್ಟೆ ಬದಲಿಸಿ ಕನ್ನಡಿ ಮುಂದೆ ನಿಂತಾಗ ಕುತ್ತಿಗೆ ಮೇಲೆ ಎದ್ದು ಕಾಣ್ತಿದ್ದ ಆ ಕೆಂಪು ಗುರುತಿನ ಮೇಲೆ ಅವಳ ಕಣ್ಣು ಬಿತ್ತು. ಆದರೆ ಅದನ್ನು ನೋಡಿದಾಗ ತನ್ನಲ್ಲಿ ಮೂಡ್ತಿರೋ ಭಾವನೆ ಏನಂತ ಅವಳಿಗೆ ತಿಳಿಲಿಲ್ಲ. ಪರಸ್ಪರ ಪ್ರೀತಿಯನ್ನು ಹೇಳ್ಕೊಂಡ ನಂತರ ಹೊಸ ಜೀವನ ಆರಂಭಿಸ್ಬೇಕಂತ ಅವಳು ಬಯಸಿದ್ಲು. ಆದರೆ ಮದ್ಯದ ಅಮಲಿನಲ್ಲಿ ನಡೆದದ್ದು ಅವಳಿಗೆ ತುಂಬ ಅಸ್ವಸ್ಥತೆ ಉಂಟು ಮಾಡಿತು. ಅದಕ್ಕಿಂತ ಹೆಚ್ಚಾಗಿ ರುದ್ರ ತನ್ನ ಬಗ್ಗೆ ಏನಂದ್ಕೊಂಡಿರಬಹುದು ಎಂಬ ಚಿಂತೆಯೇ ಅವಳನ್ನು ಕಾಡ್ತಾ ಇತ್ತು. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಕವನಾಳ ಆಕ್ಸಿಡೆಂಟ್ ಹಿಂದಿರೋ ನಿಗೂಢತೆಯನ್ನು ಪತ್ತೆ ಹಚ್ಚಬೇಕು. ಕವನಾಳನ್ನು ಮತ್ತೆ ಬದುಕಿನತ್ತ ಕರೆತರಬೇಕು. ಅನನ್ಯಾಳ ಮುಖವಾಡವನ್ನು ಕಳಚಬೇಕು. ಹಠಾತ್ತನೆ ಅವಳಿಗೆ ಆರಿಫ್ನ ಮುಖ ನೆನಪಾಯಿತು. ಮಿಸ್ ಆದ CCTV ದೃಶ್ಯಗಳನ್ನ ಕೊಡ್ತೀನಿ ಅಂತ ಅವನು ಹೇಳಿದ್ದ. ಆದರೆ ಆಮೇಲೆ ಅವನು ಕಾಣಿಸ್ಲೇ ಇಲ್ಲ. ರಂಜಿನಿ ತಕ್ಷಣ ಫೋನ್ ತೆಗೆದು ಅವನ ನಂಬರ್ಗೆ ಕಾಲ್ ಮಾಡಿದ್ಲು. ಆದರೆ ಆ ನಂಬರ್ ಚಾಲ್ತಿಯಲ್ಲಿ ಇರಲಿಲ್ಲ. ರಂಜಿನಿಗೆ ತುಂಬ ಸಂಕಟ ಆಯಿತು. ಆರಿಫ್ ಒಬ್ಬನೇ ಅವಳಿಗಿದ್ದ ಆಸೆ. ಅವನ ಹೊರತಾಗಿ ಸತ್ಯವನ್ನು ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಸತ್ಯ ತಿಳಿಯೋವರೆಗೆ ಯಾರೂ ಅವಳನ್ನು ಒಪ್ಕೊಳ್ಳೋದಿಲ್ಲ. ರಂಜಿನಿ ತಕ್ಷಣ ರೀವಾ ನಂಬರ್ಗೆ ಕಾಲ್ ಮಾಡಿದ್ಲು. ಆದರೆ ಅವಳು ಕೂಡ ಕಾಲ್ ಅಟೆಂಡ್ ಮಾಡಲಿಲ್ಲ. ರಂಜಿನಿ ಸಂಕಟದಿಂದ ಬೆಡ್ ಮೇಲೆ ಕೂತ್ಲು. ಆಫೀಸಿಗೆ ಬಂದ ತಕ್ಷಣ ರುದ್ರ ನೇರವಾಗಿ ಆದಿತ್ಯನ ಹತ್ರ ಹೋದ. ಆದಿತ್ಯ, ಪ್ರತಾಪ್ ಸಿಂಹ ಮತ್ತು ಜನಾರ್ದನ್ ಎಲ್ಲರೂ ಟೆನ್ಷನಲ್ಲಿ ಕೂತಿದ್ರು. ರುದ್ರನನ್ನು ಕಂಡ ತಕ್ಷಣ ಅವರ ಮುಖದಲ್ಲಿ ಸಮಾಧಾನ ಮೂಡ್ತು. ಅವರ ಮುಂದೆ ಬಂದ ಆದಿತ್ಯ ಟೆನ್ಷನ್ನಿಂದ ಮಾತನಾಡೋದಕ್ಕೆ ಶುರು ಮಾಡ್ದ. ರುದ್ರ, ತುಂಬ ಪ್ರಾಬ್ಲಮ್ ಆಗಿದೆ. ನಮ್ಮ ಹೊಸ ಪ್ರಾಜೆಕ್ಟ್ನ ಎಲ್ಲ ಡೀಟೇಲ್ಸ್ ಲೀಕ್ ಆಗಿದೆ. ಕ್ಲೈಂಟ್ಸ್ ತುಂಬ ಕೋಪದಲ್ಲಿದ್ದಾರೆ. 2 ವಾರದೊಳಗೆ ಅವರಿಗೆ ತೃಪ್ತಿಯಾಗುವಂಥ ಹೊಸ ಪ್ಲ್ಯಾನ್ ಕೊಡಬೇಕು. ಇಲ್ದಿದ್ರೆ ಅವರು ನಮ್ಮ ವಿರುದ್ಧ ಲೀಗಲ್ಲಾಗಿ ಕೇಸ್ ಹಾಕ್ತಾರೆ. ಏನೋ ಕೇಳಿದ್ದನ್ನು ನಂಬೋದಕ್ಕೆ ಸಾಧ್ಯವಾಗದೆ ರುದ್ರ ನಿಂತ. ಇಷ್ಟು ದೊಡ್ಡ ಪ್ರಾಜೆಕ್ಟ್, ಇಂಥ ನಿರ್ಲಕ್ಷ್ಯ ಹೇಗೆ ಸಾಧ್ಯ? ನೀವೆಲ್ಲರೂ ಇಲ್ಲಿದ್ದರೂ ಪ್ಲ್ಯಾನ್ ಹೇಗೆ ಲೀಕ್ ಆಯಿತು? ರುದ್ರ ಕೋಪದಿಂದ ಕಿರ್ಚಿದ. ಕಳೆದ 2 ತಿಂಗಳು ಅವನ ಶ್ರಮ ಈಗ ಮಣ್ಣು ಪಾಲಾಗಿದೆ. ಇದು 200 ಕೋಟಿಯ ಪ್ರಾಜೆಕ್ಟ್. ಅವರು ಲೀಗಲ್ ಕೇಸ್ ಹಾಕಿದ್ರೆ ಅದು ಕಂಪನಿಯ ಮರ್ಯಾದೆಗೆ ಪೆಟ್ಟು ಕೊಡುತ್ತೆ ಮತ್ತು ಅದರ 2ರಷ್ಟು ನಷ್ಟವನ್ನು ಭರಿಸಬೇಕಾಗತ್ತೆ. ಅವನ ಮುಂದೆ ಏನೂ ಹೇಳಲಾಗದೆ ತಂದೆ ಪ್ರತಾಪ್ ಸಿಂಹ, ಚಿಕ್ಕಪ್ಪ ಜನಾರ್ದನ್ ಮತ್ತು ಅಣ್ಣ ಆದಿತ್ಯ ತಲೆ ತಗ್ಸಿ ನಿಂತರು. ಅವರು ಟೆನ್ಷನ್ ಕಂಡ ರುದ್ರನಿಗೂ ಏನೋ ಅನ್ನಿಸ್ತು. ಅಣ್ಣ, ತಕ್ಷಣ ಒಂದು ಮೀಟಿಂಗ್ ಕರಿ, ಎಲ್ಲರೂ ಮೀಟಿಂಗ್ಗೆ ಹಾಜರಿರಬೇಕು ಅಂತ ಗಂಭೀರವಾಗಿ ಹೇಳಿ ರುದ್ರ ಕಾನ್ಫರೆನ್ಸ್ ರೂಮ್ಗೆ ನಡೆದ. ರೀಫಾಳನ್ನು ಕಾಲ್ ಮಾಡಿದ್ರೂ ಪ್ರಯೋಜನ ಇಲ್ಲ ಅಂತ ಕಂಡ ರಂಜಿನಿ ಕವನಾಳ ರೂಮಿಗೆ ಹೋದ್ಲು. ಸ್ವಲ್ಪ ಸಮಯ ಅವಳ ಜೊತೆ ಕಳೆದ್ಲು. ಆದರೂ ಅವಳ ಮನಸ್ಸು ಪೂರ್ತಿ ಆರಿಫ್ ಬಗ್ಗೆ ಇತ್ತು. ಹೇಗಾದರೂ ಮಾಡಿ ಅವನನ್ನು ಕಾಂಟ್ಯಾಕ್ಟ್ ಮಾಡಲೇಬೇಕು, ಆಗಲೇ ನನಗೆ ಪ್ರೂಫ್ ಸಿಗೋದು. ರಂಜಿನಿ, ಅಷ್ಟರಲ್ಲಿ ಅಲ್ಲಿಗೆ ಬಂದ ಲತಾ ಮತ್ತು ಖುಷಿ ಅವಳು ಕಂಡ್ಳು. ಅವ್ರನ್ನ ಕಂಡ ತಕ್ಷಣ ನಗ್ತಾ ಎದ್ದು ನಿಂತಳು. ಅಪ್ಪನಿಗೆ ಈಗ ಹೇಗಿದೆ ರಂಜಿನಿ?
ಈಗ ರೂಮಿಗೆ ಶಿಫ್ಟ್ ಮಾಡಿದಾರಕ್ಕ? ನಗ್ತಾ ರಂಜನಿ ಲತಾಳ ಪ್ರಶ್ನೆಗೆ ಉತ್ತರಿಸಿದ್ಲು. ಅಮ್ಮನನ್ನು ಮತ್ತು ಅಣ್ಣನನ್ನು ಕಂಡ್ಯ ರಂಜನಿ? ಅವರೇನು ಹೇಳಿದ್ರು? ನಿನ್ನ ಜೊತೆ ಮಾತಾಡಿದ್ರಾ ಅಂತ ಲತಾ ನಿರೀಕ್ಷತೆಯಿಂದ ಕೇಳಿದಾಗ ರಂಜನಿಯ ಬಳಿ ಉತ್ತರ ಇಲ್ಲದಂತಾಯಿತು. ತನ್ನನ್ನು ನೋಡಿ ಮುಖ ತಿರುಗಿಸಿದ ಅಣ್ಣ ಮತ್ತು ದೂಷಿಸಿದ ಅತ್ತೆ ಮುಖ ಮಾತ್ರ ನೆನಪಾಯಿತು. ಒಂದು ಬಾಡಿದ ನಗೆಯೊಂದಿಗೆ ಅವಳು ಉತ್ತರಿಸಿದ್ಲು, ಇಲ್ಲ ಅಕ್ಕ. ಅವರಾರ ಮನಸ್ಸಿನಲ್ಲಿ ಈಗ ರಂಜನಿಗೆ ಸ್ಥಾನ ಇಲ್ಲ. ಅದನ್ನು ಹೇಳುವಾಗ ಅವಳ ಕಣ್ಣುಗಳಲ್ಲಿ ತುಂಬಿದ ನೀರನ್ನು ಲತಾ ಗಮನಿಸಿದ್ಲು. ನೀನು ಚಿಂತಿಸಬೇಡ ರಂಜನಿ, ಎಂದೆಂದಿಗೂ ನಿನ್ನ ದೂರ ಇಡೋದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಇವತ್ತಿಲ್ಲದಿದ್ದರೆ ನಾಳೆ ಎಲ್ಲರೂ ನಿನ್ನ ನಿಜವಾದ ಸ್ವಭಾವವನ್ನು ತಿಳಿತಾರೆ ಅಂತ ರಂಜನಿಯನ್ನು ಸಮಾಧಾನಪಡಿಸಿ ಲತಾ ಹೇಳಿದಾಗ, ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಒಬ್ಬರಾದರೂ ಇದಾರಲ್ಲ ಅಂತ ರಂಜನಿಯ ಮನಸ್ಸು ತುಂಬಿ ಬಂತು. ಸ್ವಲ್ಪ ಸಮಯ ಮಾತಾಡಿದ ನಂತರ ಅವರು ಅಲ್ಲಿಂದ ಹೊರಟರು. ತಾತನ ರೂಮಿನ ಮುಂದೆ ಸರಸ್ವತಿ ನಿಂತಿದ್ಲು. ತಾತನೆದುರು ಧ್ವನಿ ಎತ್ತಿದ್ದಕ್ಕಾಗಿ ಕ್ಷಮೆ ಕೇಳಲು ಬಂದಿದ್ದಾಳೆ. ಡೋರ್ ತಟ್ಟಿದಾಗ ಒಳಗೆ ಬರೋದಕ್ಕೆ ಅವರು ಅನುಮತಿಯನ್ನು ನೀಡಿದ್ರು. ಮಾವ. ತನ್ನನ್ನು ಕಂಡ್ರು ಗಮನಿಸದಂತೆ ಕೂತಿದ್ದ ಅವರನ್ನು ನೋಡಿ ಅವಳಿಗೂ ನೋವಾಯಿತು. ಒಂದು ಬಿಕ್ಕಳಿಕೆಯೊಂದಿಗೆ ಮಾವ ಅಂತ ಕರೆದ ಸರಸ್ವತಿಯನ್ನು ಕಂಡು ಅವರಲ್ಲಿ ವಾತ್ಸಲ್ಯ ಮೂಡಿತು. ಈವರೆಗೆ ತಾನು ಅವಳ ಮೇಲೆ ಕೋಪ ಮಾಡಿಕೊಳ್ಳೋ ಸಂದರ್ಭ ಬಂದಿರಲಿಲ್ಲ. ಆದರೆ ಈ ಮಧ್ಯೆ ರಂಜನಿ ವಿಷಯದಲ್ಲಿ ಹೀಗಾಗ್ತಿದೆ. ಸರಸ್ವತಿಗೆ ಇಷ್ಟೇ ತಿಳಿಸಿದರೂ ರಂಜನಿಯನ್ನು ಒಪ್ಕೊಳ್ಳಲು ಸಾಧ್ಯವಿಲ್ಲ ಅಂತ ತಾತನಿಗೆ ಅರ್ಥ ಆಗಿತ್ತು. ಆದರೆ ಅದಕ್ಕೆ ಕಾರಣ ಅನನ್ಯ ಅಂತ ಅವರಿಗೆ ಸಹಿಸೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಅನನ್ಯ ಅಷ್ಟೇನು ಒಳ್ಳೆ ಹುಡುಗಿಯಲ್ಲ ಮತ್ತು ಅವಳ ಸ್ವಭಾವ ಸರಿಯಿಲ್ಲ ಅಂತ ಎಲ್ರಿಗೂ ಮನವರಿಕೆ ಮಾಡಿಕೊಡಲು ಅವರು ಪ್ರಯತ್ನಿಸಿದ್ರು. ಆದರೆ ತಮ್ಮ ಹೆಂಡತಿ ಮತ್ತು ಸರಸ್ವತಿ ಅದನ್ನು ಒಪ್ತಾ ಇರಲಿಲ್ಲ. ರುದ್ರನಿಗೂ ಅನನ್ಯಾಳ ಮೇಲೆ ಅಂತಹ ಆಸಕ್ತಿ ಇಲ್ಲ. ಹೀಗಿರುವಾಗ ರಂಜನಿ ಜೊತೆಗಿನ ಬದುಕಿನಿಂದ ಅವನನ್ನು ಹಿಂದೆ ಸರಿಸಲು ಯಾವುದಕ್ಕಾಗಿ ಪ್ರಯತ್ನಿಸಿದ್ದಾಳೆ? ಆಕೆ ಸೊಸೆಯಾಗಿ ಬರಲು ಎಂದಿಗೂ ಯೋಗ್ಯಳಲ್ಲ. ತನ್ನ ಮುಂದೆ ಅಪರಾಧಿಯಂತೆ ತಲೆ ತಗ್ಗಿಸಿ ನಿಂತಿರೋ ಸರಸ್ವತಿಯವ್ರನ್ನ ಕಂಡು ಅವರಿಗೆ ನೋವಾಯಿತು. ಏನಮ್ಮ ಮಗಳೇ? ನನ್ನನ್ನು ಕ್ಷಮಿಸಿ ಮಾವ. ನಾನು ನಿಮ್ಮನ್ನು ಎದುರಿಸಿ ಮಾತಾಡಿದ್ದು ನಿಮ್ಮನ್ನು ನೋಯಿಸಿದೆ ಅಂತ ನನಗೆ ಗೊತ್ತು, ಕ್ಷಮಿಸಿ ಅಂತ ಬಿಕ್ಕಳಿಸುತ್ತಾ ಹೇಳಿದಾಗ ತಾತನಿಗೆ ಏನೋ ಅನ್ನಿಸ್ತು. ನನಗೆ ನಿನ್ನ ಮೇಲೆ ಯಾವುದೇ ಕೋಪ ಇಲ್ಲ ಮಗಳೇ. ನೀನು ನನ್ನ ಮಗಳೇ ಅಲ್ವೇ? ನಾನು ಅದನ್ನೆಲ್ಲ ಮರ್ತಿದ್ದೀನಿ. ಅವಳ ತಲೆ ಸವರ್ತಾ ಅವರು ಹೇಳಿದಾಗ ಸರಸ್ವತಿಗೆ ಸಮಾಧಾನ ಆಯಿತು. ಮಗಳೇ, ರಂಜನಿ ಈ ಮನೆ ಸೊಸೆ. ಅವಳು ನಿನಗೆ ಇಷ್ಟ ಇಲ್ಲದಿದ್ದರೆ ಪರವಾಗಿಲ್ಲ, ಆದರೆ ಅವಳನ್ನು ನೋಯಿಸಬೇಡ. ಆಫೀಸ್ನ ಸಮಸ್ಯೆಗಳನ್ನೆಲ್ಲ ಮುಗಿಸಿ ರುದ್ರ ಬರಲಿ. ಅವನಿಗೆ ರಂಜನಿ ಜೊತೆ ಹೋಗೋದಕ್ಕೆ ಇಷ್ಟ ಇಲ್ಲದಿದ್ದರೆ ನಾವು ಅದಕ್ಕೆ ತಕ್ಕಂತೆ ಮುಂದುವರಿಯೋಣ. ಅದನ್ನು ಕೇಳಿ ಸರಸ್ವತಿಯ ಕಣ್ಣುಗಳು ಹೊಳಪಾದವು. ಆದರೆ ರುದ್ರನಿಗೆ ರಂಜನಿ ಇಷ್ಟವಾಗಿದ್ದರೆ ನೀನು ಅವಳನ್ನ ಒಪ್ಕೊಳ್ಬೇಕು. ಏನಂತೀಯ? ತಾತ ಹಠಾತ್ತನೆ ಹಾಕಿ ಕೇಳಿದಾಗ ಸರಸ್ವತಿ ಒಮ್ಮೆ ಬೆಚ್ಚಿಬಿದ್ಲು. ಆದರೆ ರುದ್ರ ಎಂದಿಗೂ ಅವಳನ್ನು ಒಪ್ಕೊಳ್ಳೋದಿಲ್ಲ ಎಂಬ ನಂಬಿಕೆ ಅವಳಲ್ಲಿತ್ತು. ಮಾತ್ರ ಅಲ್ಲ, ರಂಜನಿ ಹೋದರೆ ಆ ಸ್ಥಾನಕ್ಕೆ ಅನನ್ಯಾಳನ್ನು ತರಬಹುದು ಅಂತ ಅವಳು ಲೆಕ್ಕಾಚಾರವನ್ನು ಹಾಕಿದ್ಲು. ಒಪ್ಪಿಗೆ ಇದೆ. ತನ್ನನ್ನು ಇಲ್ಲಿ ಬಿಟ್ಟ ನಂತರ ರುದ್ರ ಹೋಗಿದ್ದಾನೆ. ಈಗ ರಾತ್ರಿ 10 ಗಂಟೆ ದಾಟಿದರೂ ಅವನು ಮರಳಿ ಬರಲಿಲ್ಲ. ರಂಜನಿಗೆ ಒಂದು ರೀತಿ ಆತಂಕ ಆಯಿತು. ಹಾಲ್ನಲ್ಲಿ ಸೋಫಾ ಮೇಲೆ ಅವನನ್ನು ಕಾಯ್ತಾ ಕೂತ್ಲು. ರುದ್ರ, ಆದಿತ್ಯ, ಪ್ರತಾಪ್ ಸಿಂಹ ಮತ್ತು ಸಂಜಯ್ ಎಲ್ಲರೂ ಆಫೀಸ್ನ ಎದುರಿಗಿರುವ ತಮ್ಮ ಫ್ಲ್ಯಾಟ್ನಲ್ಲೇ ಇನ್ನು ಮುಂದಿನ ಕೆಲವು ದಿನಗಳವರೆಗೆ ಇರಬೇಕಾಯಿತು. ಸೋಫಾದಲ್ಲಿ ಕೂತಿದ್ದ ರಂಜನಿಯ ಬಳಿಗೆ ಲತಾ ಬಂದಳು. ಖುಷಿಯನ್ನು ಮಲಗಿಸಿದ ನಂತರ ಅವಳು ಬಂದಿದ್ದಾಳೆ. ಯಾಕೆ ರಂಜನಿ ಇಲ್ಲಿ ಕೂತಿದ್ಯಾ? ಅವಳ ಪಕ್ಕದಲ್ಲಿ ಕೂತು ಲತಾ ಕೇಳಿದ್ಲು. ಅದು ಅಕ್ಕ, ಯಜಮಾನ್ರು. ಹಾಗಾದರೆ ರುದ್ರ ನಿನಗೇನು ಹೇಳಿಲ್ವಾ? ಇಲ್ಲ. ಏನಕ್ಕ? ಆಫೀಸ್ನಲ್ಲಿ ಯಾವುದೋ ಫೈಲ್ ಮಿಸ್ ಆಗಿದೆಯಂತೆ. ತುಂಬ ಪ್ರಮುಖವಾದ ಪ್ರಾಜೆಕ್ಟ್ ಅದು. ಈಗ ಅಲ್ಲಿ ತುಂಬ ಗದ್ದಲ ನಡೀತಾ ಇದೆ. ಎಲ್ಲರೂ ಟೆನ್ಷನಲ್ಲಿದ್ದಾರೆ. ಆದಿತ್ಯ ಕಾಲ್ ಮಾಡಿದ್ರು. ಇನ್ನು ಕೆಲವು ದಿನ ಯಾರೂ ಮನೆಗೆ ಬರೋದಿಲ್ವಂತೆ. ಸ್ಟಾಫ್ಗಳಿಗೆಲ್ಲ ಓವರ್ ಟೈಮ್ ಕೆಲಸ ಇದೆಯಂತೆ. ಹಾಗಾಗಿ ನೀನು ನಿದ್ದೆ ಬಿಡಬೇಡ, ಹೋಗಿ ಮಲಗು. ಹ್ಞೂ. ಲತಾಳನ್ನು ನೋಡಿ ಒಂದು ನಗು ಬೀರಿದ ರಂಜನಿ ಮೇಲೆ ಹೋದ್ಲು. ತನ್ನ ರೂಮಿಗೆ ಹೋದ ತಕ್ಷಣ ಖಾಲಿ ಬಿದ್ದಿದ್ದ ಬೆಡ್ ಕಡೆ ನೋಡಿದ್ಲು.
ನಂತರ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಸೋಫಾ ಮೇಲೆ ಮಲಗಿದ್ಲು. ಮನಸ್ಸು ತುಂಬ ಅಸ್ವಸ್ಥವಾಗಿದೆ. ಅಪ್ಪನ ಬಗ್ಗೆ ಆಲೋಚಿಸಿದ್ರೆ ಸಮಾಧಾನವೇ ಇಲ್ಲ. ಹೇಗಾದರೂ ಮಾಡಿ ಅಪ್ಪನ ವಿವರ ತಿಳಿಯದೆ ನಿದ್ದೆ ಬರೋದಿಲ್ಲ ಅಂತ ಅವಳು ಫೋನ್ ತೆಗೆದು ಅಣ್ಣ ಅಂತ ಸೇವ್ ಮಾಡಿದ ನಂಬರ್ಗೆ ಕಾಲ್ ಮಾಡಿದ್ಲು. ಆದರೆ ಮೊದಲು ರಿಂಗ್ ಆದರೂ ನಂತರ ಫೋನ್ ಸ್ವಿಚ್ ಆಫ್ ಆಯಿತು. ಅದರೊಂದಿಗೆ ಅವಳಲ್ಲಿದ್ದ ಅಲ್ಪ ನಿದ್ದೆಯು ಆರು ಹೋಯಿತು. ಕೆಲವು ನಿರ್ಧಾರಗಳನ್ನ ತೆಗೆದುಕೊಂಡು ಅವಳು ಸುಮ್ಮನೆ ಕಣ್ಮುಚ್ಚಿ ಸೋಫಾ ಮೇಲೆ ಮಲಗಿದ್ಲು. ದಿನಗಳು ಉರುಳಿದ್ವು. ತಾತನ ಜೊತೆ ಮಾತನಾಡಿದ ನಂತರ ರುದ್ರ ಬಂದ ತಕ್ಷಣ ಅವನ ಜೊತೆ ಮಾತಾಡಿ ರಂಜನಿಯನ್ನು ಅವನ ಬದುಕಿನಿಂದ ದೂರ ಮಾಡಬೇಕು ಅಂತ ಸರಸ್ವತಿ ನಿರ್ಧರಿಸಿದ್ಲು. ಅವಳಿಗೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ರುದ್ರನ ಜೀವನದಿಂದ ರಂಜನಿಯನ್ನು ಹೊರದೂಡಿ ಅನನ್ಯಾಳನ್ನು ತರಬೇಕು ಎಂಬ ಆಸೆ. ರುದ್ರ ರಂಜನಿಯನ್ನು ಎಂದಿಗೂ ಒಪ್ಕೊಳ್ಳೋದಿಲ್ಲ ಎಂಬ ಅಚಲ ನಂಬಿಕೆ ಅವಳಲ್ಲಿದೆ. ರುದ್ರ ಆಫೀಸ್ಗೆ ಹೋಗಿ ಈಗ 1 ವಾರ ಆಯಿತು. ವಾಸ, ಊಟ ಎಲ್ಲ ಆಫೀಸ್ ಎದುರಿನ ಫ್ಲ್ಯಾಟ್ನಲ್ಲೇ. ಅವನ ಜೊತೆ ಆದಿತ್ಯ ಕೂಡ ಇದ್ದಾನೆ. ತಾತ ಮತ್ತು ಸಂಜೆ ಆಗಾಗ ಮನೆಗೆ ಬಂದು ಹೋಗ್ತಾರೆ. ಹಗಲು ವೇಳೆಯಲ್ಲಿ ತರುಣ್ ಮತ್ತು ರಾಹುಲ್ ಕೂಡ ಅವರ ಜೊತೆ ಹೋಗ್ತಾರೆ. ಮಧ್ಯೆ ರುದ್ರನ ಡ್ರೈವರ್ ಬಂದು ಅವನಿಗೆ ಬೇಕಾದ ಬಟ್ಟೆಗಳನ್ನ ತೆಗೆದುಕೊಂಡು ಹೋಗಿದ್ದ. ರುದ್ರ 1 ಬಾರಿಯೂ ರಂಜನಿಗೆ ಕಾಲ್ ಮಾಡಿರಲಿಲ್ಲ. ಅದಕ್ಕಾಗಿ ರಂಜನಿಗೆ ತುಂಬ ಬೇಸರವಾಗಿತ್ತು. ಅದರ ಜೊತೆಗೆ ಮನೆಗೆ ಕಾಲ್ ಮಾಡಿದ್ರೆ ಅವರು ಫೋನನ್ನು ರಿಸೀವ್ ಮಾಡ್ತಾ ಇರಲಿಲ್ಲ. ಈ ನಡುವೆ ರೀಫಾಳಿಗೂ ಕಾಲ್ ಮಾಡಿದ್ಲು. ಇನ್ನು ತಾನು ಸುಮ್ಮನಿರೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ನಿಸ್ದಾಗ ಅವಳು ಮನೆಗೆ ಹೋಗಿ ಅಪ್ಪನ ಆರೋಗ್ಯ ವಿಚಾರಿಸಿ ನಂತರ ರೀಫಾ ಮನೆಗೆ ಹೋಗೋದಕ್ಕೆ ನಿರ್ಧರಿಸಿದ್ಲು. ಮನೆಗೆ ಹೋಗೋದಕ್ಕೆ ಅನುಮತಿ ಕೇಳಲು ರುದ್ರನ ನಂಬರ್ಗೆ 2-3 ಬಾರಿ ಕಾಲ್ ಮಾಡಿದ್ರೂ ಅವನು ಫೋನನ್ನು ಎತ್ತೋದಕ್ಕೆ ಸಿದ್ಧನಿರಲಿಲ್ಲ. ಕೊನೆಗೆ ರಂಜನಿ ಧೈರ್ಯ ಮಾಡಿ ತಾತನ ರೂಮಿಗೆ ಹೋದ್ಲು. ತಾತ ತಮ್ಮ ರೂಮ್ನಲ್ಲಿ ಗಂಭೀರವಾಗಿ ಪೇಪರನ್ನು ಓದ್ತಾ ಇದ್ರು. ಆಗಲೇ ಬಾಗಿಲ ಮುಂದೆ ಸುಮ್ಮನೆ ನಿಂತಿರೋ ರಂಜನಿ ಅವ್ರ ಗಮನಕ್ಕೆ ಬಂದರು. ಏನಮ್ಮ ಮಗಳೇ, ಅಲ್ಲೇ ನಿಂತಿದೆಯಾ, ಒಳಗಡೆ ಬಾ. ಬಾಗಿಲ ಮರೆಯಲ್ಲಿ ನಿಂತಿದ್ದ ರಂಜನಿಯನ್ನು ಕಂಡು ಅವರು ಪ್ರೀತಿಯಿಂದ ಕರೆದ್ರು. ಅದು ತಾತಯ್ಯ, ನನಗೆ ಅಪ್ಪನನ್ನು ನೋಡ್ಬೇಕನ್ನಿಸ್ತಿದೆ, ಒಂದ್ಸಲ ಮನೆಗೆ ಹೋಗಿ ಬರಲಾ? ಸ್ವಲ್ಪ ಹಿಂಜರಿಕೆಯಿಂದಲೇ ರಂಜನಿ ತನ್ನ ಮನದಾಳದ ಮಾತನ್ನು ಹೇಳಿದ್ಲು. ಇದರಲ್ಲಿ ಕೇಳೋದು ಏನಿದೆ ಮಗಳೇ, ಈಗಲೇ ಹೊರಡು, ಮಧ್ಯಾಹ್ನದೊಳಗೆ ಅಲ್ಲಿ ತಲುಪಬಹುದು. ತಾತನ ಮಾತು ಕೇಳಿ ರಂಜನಿಯ ಕಣ್ಣುಗಳು ಅರಳಿದ್ವು. ಆದರೆ ಮರುಕ್ಷಣವೇ ಅಲ್ಲಿ ದುಃಖ ನೆರಳಾಯಿತು. ಏನಾಯ್ತು ಮಗಳೇ? ರಂಜನಿ ಮುಖದ ಬದಲಾವಣೆ ಗಮನಿಸಿದ ತಾತ ಪ್ರೀತಿಯಿಂದ ಕೇಳಿದ್ರು. ಅದು ತಾತ, ಯಜಮಾನ್ರು ಅವ್ರಿಗೆ ಹೇಳಿಲ್ಲ, ಕಾಲ್ ಮಾಡಿದ್ರೆ ಅವರು ಫೋನನ್ನು ಎತ್ತುತ್ತಾ ಇಲ್ಲ. ಅದಕ್ಕೇನಮ್ಮ, ನಿನ್ನ ತಂದೆಯನ್ನು ನೋಡೋದಕ್ಕೆ ಹೋಗೋದಕ್ಕೆ ನೀನು ಯಾರ ಅನುಮತಿಯನ್ನು ಪಡೆಯುವಂತಹ ಅವಶ್ಯಕತೆ ಇಲ್ಲ. ರುದ್ರ ಅದಕ್ಕೆ ಅಡ್ಡಿ ಮಾಡೋದಿಲ್ಲ. ಇನ್ನು ಏನಾದರೂ ಹೇಳಿದರೆ ನಾನು ಅವನ ಹತ್ರ ಮಾತಾಡ್ತೇನೆ. ರಂಜನಿ ಸಂತೋಷದಿಂದ ರೂಮ್ನಿಂದ ಹೊರಗೆ ಬಂದ್ಲು. ಮಗಳೇ, ತಾತ ಹಠಾತ್ತನೆ ಅವಳನ್ನ ಕರೆದ್ರು. ಅವಳು ತಿರುಗಿ ನೋಡಿದಾಗ ಅವರು ನಗುಮುಖದಿಂದ ಮಾತನಾಡಲು ಶುರು ಮಾಡಿದ್ರು. ಅಷ್ಟು ದೂರ ಮಗಳು ಒಬ್ಬಳೇ ಹೋಗೋದು ಬೇಡ, ತರುಣ್ ಮತ್ತು ರಾಹುಲ್ ನಿನ್ನ ಜೊತೆ ಬರ್ತಾರೆ. ಅದನ್ನು ಕೇಳಿದ ರಂಜನಿ ಬೆಚ್ಚಿ ಬಿದ್ಲು. ಅಪ್ಪನನ್ನು ಕಂಡು ಬರೋ ದಾರಿಯಲ್ಲಿ ರೀಫಾ ಮನೆಗೆ ಹೋಗಬೇಕಂತ ಅವಳು ಅಂದ್ಕೊಂಡಿದ್ಲು. ಆದರೆ ಇವರು ಜೊತೆಗೆ ಬಂದರೆ ಅದು ಸಾಧ್ಯವಿಲ್ಲ. ಈಗ ಏನು ಮಾಡೋದು? ರಂಜನಿ ಪೇಚಿಗೆ ಸಿಲುಕಿದಂತಾಯಿತು. ತಾತ ಅವಳನ್ನ ಕರ್ಕೊಂಡು ಹೊರಗೆ ಬಂದಾಗ ಅವಳಿಗಾಗಿ ಅವರಿಬ್ಬರು ರೆಡಿಯಾಗಿ ನಿಂತಿದ್ರು. ತಾತ ಅವರ ಬಳಿ ಹೋಗಿ ಮಾತಾಡಿದ್ರು. ಇಬ್ಬರಿಗೂ ಹೇಳಿದ್ನಲ್ಲ, ನೆನಪಿದೆಯಲ್ಲ, ಮಗಳ ಜೊತೆಯಲ್ಲೇ ಇರಬೇಕು, ಮಧ್ಯದಲ್ಲಿ ಎಲ್ಲೂ ಹೋಗಬಾರ್ದು. ಅವರು ತಲೆ ಆಡಿಸಿ ಕಾರನ್ನು ಹತ್ತಿದ್ರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.